ಭದ್ರ ಕೃಷ್ಣ, ನಾನು ನೀವು ನಿಮ್ಮ ಅಪ್ಪಯ್ಯ ಎಲ್ಲರೂ ನಿಮ್ಮ ಅತ್ತೆ ಊರಿಗೆ ಹೋಗೋಣ. ಬರ್ತೀರಾ? ಹೊಸ ಮನೆ ಕಟ್ಟಿದಾಳೆ ನಿಮ್ಮ ಅತ್ತೆ. ಗೃಹ ಪ್ರವೇಶಕ್ಕೆ ಹೋಗೋಣ ನಾಳಿಕೆ. ನಾನು ನಾನು ಅಜ್ಜಿ ನಾನು ಅಜ್ಜಿ ನಾನು ಬರ್ತೀನಿ. ಆಯ್ತು, ಇಬ್ರು ಕರ್ಕೊಂಡು ಹೋಗ್ತೀನಿ. ಜಗಳ ಮಾಡ್ಬೇಡ್ರಿ ಅಲ್ಲಿ. ಹಂಗ ಚೆನ್ನಾಗಿರ್ಬೇಕು ಇಬ್ರು. ಸರಿ, ಅಲ್ಲಿ ಒಬ್ಬಟ್ಟು ಪಾಯಸ ಎಲ್ಲ ಮಾಡಿರ್ತಾರೆ. ನಿಮ್ಮ ಅತ್ತೆ ನಿಮಗೆ ಬಟ್ಟೆ ತಂದವಳಂತೆ, ಕೊಡ್ತಾಳೆ. ಹಂಗ ಬರ್ತೀರಾ? ಇಬ್ರು ಹೋಗೋಣ. ಏನತ್ತೆ, ಏನೋ ಎಲ್ಲಿಗೋ ಹೋಗ್ತಿದ್ದೀರಾ? ಎಲ್ಲಿಗೆ ಹೋಗ್ತೀರಾ ಅವ್ರನ್ನ ಕರ್ಕೊಂಡು? ಅದೇ ಕಣೆ, ಸೂಜಿರ್ ಮನೆ ಗೃಹ ಪ್ರವೇಶ ಅಲ್ಲ, ಅದಕ್ಕೆ ನಾಳಿಕೆ ಹೋಗೋಣ ಅಂತಾನೆ ಇವ್ರನ್ನು ಕರ್ಕೊಂಡು ಹೋಗ್ತೀನಿ. ಏನು ಬೇಡ, ಇವ್ರನ್ನ ಕರ್ಕೊಂಡು ಹೋಗ್ಬೇಡ. ಅವ್ರು ಬರೋದು ಇಲ್ಲ. ನನ್ ಬಿಟ್ಟು ಹೆಂಗ್ ಬರ್ತಾರ ಅವರು? ಅವರು ಇಲ್ಲೇ ಇರ್ತಾರೆ. ನೀನು ಬೇಕಂದ್ರೆ ಮಾವನು ಬೇಕಂದ್ರೆ ಹೋಗ್ ಬರ್ರಿ. ನಾವ್ ಬರಲ್ಲ, ಇವ್ರು ಬರಲ್ಲ. ಯಾಕೆ ಬರಲ್ಲ? ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಬಿಡು. ನೀನ್ ಬರಲ್ಲ ಅಂತಂದ್ರೆ ಅವ್ರನ್ನೂ ಕಳ್ಸಲ್ವಾ? ಕರ್ಕೊಂಡು ಹೋಗ್ತೀನಿ ಬಿಡು. ಏನು ಸಣ್ಣ ಹುಡುಗರ ಮೇಲೆಲ್ಲ ಯಾಕೆ ಇಲ್ದೇ ಇರೋದೆಲ್ಲ ಇದ್ ಮಾಡ್ತೀಯ? ನಿಮಗಿರೋ ದ್ವೇಷನೇ ಸಾಕು. ಅವ್ರ ತಲೆಗೂ ದ್ವೇಷ ತುಂಬೇಡ ನೀನು. ಅವ್ರೇನ್ ಮಾಡ್ಯಾರಿ? ಸಣ್ಣ ಹುಡುಗರು ದೇವರಿದ್ದಂಗೆ. ಕರ್ಕೊಂಡು ಹೋಗ್ ಬರ್ತೀನಿ. ಏನು ಬೇರೆ ಮನೆಗೆ ಹೋಗ್ತಾ ಇಲ್ಲ, ಅವ್ರ ಅತ್ತೆ ಮನೆಗೆ ಅವ್ರು ಬರ್ತಾ ಇದ್ದಾರೆ. ಅತ್ತೆ, ನಾನ್ ಬರಲ್ಲ ಅಂದ್ರೆ ನನ್ನ ಮಕ್ಕಳು ಏನ್ ಕಳ್ಸಣ? ನಾನು ಎಲ್ಲಿರ್ತೀನೋ ಅಲ್ಲೇ ನನ್ನ ಮಕ್ಕಳು ಇರ್ತಾರೆ. ಈ ಮಕ್ಕಳು ಬರೀ ನಿನ್ನ ಮಾತಲ್ಲ, ನನಗೂ ಸಂಬಂಧ ಇದ್ದಾವೇನೆ. ನನ್ನ ಮಗುಗೂ ಹುಟ್ಟಿರವೇನೆ. ನನ್ನ ಮೊಮ್ಮಕ್ಕಳು ಅಂದ್ಮೇಲೆ ನನಗೂ ಹಕ್ಕ ಐತೆ ಇವ್ರನ್ನ ಕರ್ಕೊಂಡು ಹೋಗಕ್ಕೆ. ನೀನೇನ್ ಸುಮ್ನಿರು, ನೀನ್ ಮಾತಾಡ್ಬೇಡ. ನೀನ್ ಬರ್ದಿದ್ರು ಪರವಾಗಿಲ್ಲ, ನೀನ್ ಕರೆಯೋದು ಇಲ್ಲ ನಾವು. ನೀನ್ ಬರ್ಲು ಬೇಡ. ಬಂದ್ರೆ ಯಾಕೆ ಸುಮ್ಮನೆ ಇಲ್ಲದ ಜಗಳ ಅಲ್ಲಿ. ಯಾಕೆ ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ಏನಾಯ್ತೆ? ಮತ್ತೆ ನೋಡು, ಆ ಹುಡುಗರ್ನಾದ್ರೂ ಕರ್ಕೊಂಡು ಹೋಗ್ತೀನಿ. ಇವ್ರದ್ದು ಸೂಜಿದ್ ಮನೆ ಗೃಹ ಪ್ರವೇಶಕ್ಕೆ ಅಂತಂದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ಬೇಡ, ನಾನು ಬರಲ್ಲ. ನೀನ್ ಒಬ್ಬಳೇ ಹೋಗು. ನಿನ್ ಮಾವನು ನೀನು ಹೋಗ್ ಬರ್ರಿ ಅಂತ ಹೇಳ್ತಾಳಲ್ಲ ಇವಳು, ನಿನ್ ಸೊಸೆ. ಅಲ್ಲ, ಈ ಮಕ್ಳು ನಂಗಾರೆ ನಮ್ಗೇನು ಸಂಬಂಧ ಇಲ್ಲ ಅಮ್ಮಂಗ್ ಮಾತಾಡ್ತಾಳಲ್ಲ ಇವಳು. ನಾವೆಲ್ಗೂ ಕರ್ಕೊಂಡು ಹೋಗಂಗಿಲ್ವೇನು? ನನ್ನ ಮೊಮ್ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತೀವಪ್ಪ. ಅವ್ರ ಅತ್ತೆ ಮನೆಗೆ ಅವ್ರು ಹೋಗ್ತಾರೆ. ಏನ್ ಬೇರೆಯವ್ರ ಮನೆಗೆ ಹೋಗ್ತಾರೆ? ಅಯ್ಯೋ ಹೋಗ್ಲಿ ಬಿಡತ್ತಾಗೆ. ಏನು ಆ ಸಣ್ಣ ಹುಡುಗರು ಇನ್ನೇನು ಅಲ್ಲಿ ಬಂದು ಇನ್ನೇನು ಮಾಡಂಗಿದ್ದಾವೆ? ತೀರಾ ಇದ್ರು ಇರ್ತವೆ. ಯಾವಾಗ ಹೋಗೋದು ಊರಿಗೆ? ಇವತ್ತು ಸಾಯಂಕಾಲಕ್ಕೆ ಹೋಗೋಣ. ಸಾಯಂಕಾಲಕ್ಕೆ ಇಲ್ಲ ಅಂದ್ರೆ ಬೆಳಗ್ಗೆಗಾದ್ರೂ ಹೋಗೋಣ. ಎಲ್ಲ ಬರ್ತಾರಂತೆ. ಆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮಾಡ್ತಾರಲ್ಲ ಅವ್ರು ಬೆಂಗಳೂರರು, ಯಜಮಾನ್ರು, ಅವರು ಬರ್ತಾರಂತೆ. ಅವರು ಬರ್ತಾರಂತೆ ಅಂತನ ಸೂಜಿ ಹೇಳ್ತಾ ಇದ್ಲು. ಅವ್ರು ಬರ್ತಾರ ಕಣಮ್ಮ, ಮಾತಾಡ್ಸಿವಂತೆ. ಮಾ ಅಪ್ಪನ ಕರ್ಕೊಂಡು ನೀನು ಮಕ್ಳನ್ನ ಕರ್ಕೊಂಡು ಎಲ್ಲಾನ ಅಂತನ ಹೇಳಿದ್ಲು. ಸಾವುಕಾರರು ಬರ್ತಾರಂತೆ. ಮಾ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಹೌದೇನೆ, ಅವರೆಲ್ಲ ಬರ್ತಾರಂತ. ಅವ್ರನ್ನೆಲ್ಲ ಕರೆದೇವಳು ಏನು ನಮ್ಮ ಸೂಜಮ್ಮ? ಪರವಾಗಿಲ್ಲ, ಹಂಗಾರೆ ನಡಿ, ನಾನು ಬರ್ತೀನಿ. ಹುಡುಗರ್ನು ಕಳಿಸಿದ್ರೆ ಕರ್ಕೊಂಡು ಹೋಗೋಣ, ಇಲ್ಲಿದ್ರೆ ಏನು ಬೇಡ, ನಾನು ನೀನು ಹೋಗೋಣ. ಅವ್ನು ಬರ್ತಾನ ಹೆಂಗೆ ಗಿರಿ? ಒಂದೇ ಬರ್ತಾನೆ. ಅವನು ಬರ್ತಾನೆ, ಇವಳು ಒಬ್ಳು ಬರಲ್ಲ ಅಷ್ಟೇನೆ. ನೇತ್ರ ಸರಿ, ಎಲ್ಲನ ಬಟ್ಟೆ ಎಲ್ಲ ತಕೊಂಡು ಇಕ್ಕೊಂಡು ಹೋಗೋಣ. ಒಂದಿಟ್ಟು ದುಡ್ಡಿಕ್ಕೆ ಅವ್ರಿಗೆ ಯಾತನ ಕೊಡ್ಸೋಣ. ಮನೆಗೆ ಯಾತನ ಪಾತ್ರೆ ಸಾಮಾನ ಯಾತನ ಕೊಡ್ಸೋಣ. ಹೊಸ ಮನೆ ಅಲ್ವಾ? ಸೀರೆ ತರಬೇಕಲ್ಲ ಅಯ್ಯಮ್ಮಗೆ, ದೇವಮ್ಮಗೆ ಸೀರೆ ತರಾನ ಒಂದ ಚೆನ್ನಾಗಿರೋದ. ಸರಿ, ನಮ್ಮ ಸೂಜಿಗೊಂದು ಅಯ್ಯಮ್ಗೊಂದು ತರಾನ. ಉಪ್ಪಿನಕಾಯಿ ಮಾಡೋ ಯಜಮಾನ್ರು ಬರ್ತಾರ ಸೂಜಿ ಮನೆ ಗೃಹ ಪ್ರವೇಶಕ್ಕೆ. ಇದೇ ಒಳ್ಳೆ ಟೈಮ್ ಅನ್ಸುತ್ತೆ. ಅವ್ರನ್ನ ಭೇಟಿ ಮಾಡಿ ನಾವು ಉಪ್ಪಿನಕಾಯಿ ಮಾಡ್ತೀವಿ, ನಮ್ಮ ಹತ್ರನೂ ತಗೊಳ್ರಿ, ನಮಗೂ ಆರ್ಡ್ರ್ ಕೊಡ್ರಿ ಅಂತ ನಾನು ಹೋಗಿ ಕೇಳ್ಬೋದು. ಪರಿಚಯ ಮಾಡ್ಕೋಬೋದು. ನಾನು ಹೋದ್ರೆ ಚೆನ್ನಾಗಿರುತ್ತೆ. ಹಿಂಗಾದ್ರೂ ಮಾಡಿ ಗೌರಿನೂ ನಾನು ಇಬ್ರು ಹೋಗ್ಬರೋದು ಒಳ್ಳೇದು ಅನ್ಸುತ್ತೆ. ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಲ್ಲದೆ ಇದ್ರೂ ಯಾವ ಉಪ್ಪಿನಕಾಯಿ ಆರ್ಡ್ರ್ ತಮಕಾದ್ರೆ ನಾವು ಹೋಗಲೇಬೇಕಾಗುತ್ತೆ. ಅಲ್ಲಿಗೆ ಹೋಗ್ದಿದ್ರೆ ಚಿಂತೆ ಇಲ್ಲ. ಊರಿಗೆ ಹೋಗ್ಬಿಟ್ಟು ನಾನು ಗೌರಿನೂ ಕರ್ಕೊಂಡು ಹೋಗ್ತೀನಿ. ನಾಮಕಾಲ ಗೃಹ ಪ್ರವೇಶಕ್ಕೆ ಅಂತನ ಹೋಗೋಣ. ಹೋಗ್ಬಿಟ್ಟು ಅವ್ರನ್ನ ಬರ್ತಾರಂತೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತನ ಗೌರಿ ನಾನು ಇಬ್ರು ಹೋದ್ರೆ ಚೆನ್ನಾಗಿರುತ್ತೆ. ಸರಿ, ನಾವು ಹೋಗೋಣ ಇವತ್ತೇನೆ. ಅವ್ನ ಗಿರಿ ನಾಳೆಕೋ ಯಾವಾಗನ ಬರ್ತಾನೆ. ಅವ್ನಿಗೆ ಏನೋ ಕೆಲಸ ಅಂತೆ, ಹೋಗಿ ಅವ್ನು ಇವತ್ತು ಟ್ಯಾಕ್ಟ್ರಿ ತಗೊಂಡು ಬರೋದು ಎಷ್ಟೊತ್ತಾಗುತ್ತೋ ಏನೋ. ನೀವು ಇವತ್ತು ಹೋಗಂಗಿದೆ ಹೋಗ್ರಿ, ನಾನು ಬೆಳಗ್ಗೆ ಬರ್ತೀನಿ ಅಂತ ಅಂದ. ನೇತ್ರ, ಹೆಂಗಮ್ಮ ಹುಡುಗನ ಕಳಿಸ್ತೀಯೋ ಇಲ್ವೋ? ನಾನು ನಿಮ್ಮ ಮಾವ ಹೋಗ್ತೀವಿ. ನೀನು ಕಳಿಸಿದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ದಿದ್ರೆ ಬಿಟ್ಟು ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಗುದ್ದಾಡಕ್ಕಾಗಲ್ಲ. ಅದಕ್ಕೋಸ್ಕರ ಸಣ್ಣ ಹುಡುಗರಿಗೋಸ್ಕರ ಏನೋ ಅವ್ರೇನೋ ಬರ್ದಿದ್ರು ನಡೆಯುತ್ತೆ ಏನು. ಅಯ್ಯೋ ಅತ್ತೆ, ನಾ ಸುಮ್ಮನೆ ತಮಾಷೆಗೆ ಹಂಗಂದೆ, ಏನಂತೀರಾ ಅಂತಾನ. ಅವ್ರನ್ನ ಕರ್ಕೊಂಡೋಗ್ರಿ, ಜೊತೆಗೆ ನಾನು ಬರ್ತೀನಿ. ಅಲ್ಲಿಗೆ ನೀನ್ ಬರ್ತೀಯಾ ಗೃಹ ಪ್ರವೇಶಕ್ಕ? ಹೌದತ್ತೆ, ನಾನು ಬರ್ತೀನಿ ಗೃಹ ಪ್ರವೇಶಕ್ಕೆ. ಗೌರಿನೂ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ಗೌರಿ ಹುಡುಗರನ್ನ ಕರ್ಕೊಂಡು ಹೋಸಾರು ಹೋಗೋಣ ನಡೀರಿ. ಅವ್ರ ತಿರಾನ ಟ್ಯಾಕ್ಟ್ರಿ ಕೆಲಸ ಆಯ್ತಂತೆ, ಇಲ್ಲೇ ಇರ್ತಾರೆ, ನಾವೇ ಹೋಗಿ ಬರೋಣ. ಏನು ಹೇಳ್ತಾ ಇದ್ದೇನೆ ಹತ್ರ? ನಿಜಾನಾ? ನೀನು ಸೂಜಿ ಮನೆ ಗೃಹ ಪ್ರವೇಶಕ್ಕೆ ಬರ್ತೀಯಾ? ಹೌದತ್ತೆ, ನಾನು ಬರ್ತೀನಿ.
ಬರ್ತೀನಿ ಸೂಜಿ ನನಗೂ ಹೇಳೋಗಿದ್ದಾಳಲ್ಲ ಬನ್ನಿ ಅತ್ತಿಗೆ ಅಂತಾನ ಅವಳು ಕರೆದ್ಮೇಲೆ ಹೋಗ್ಲಿಲ್ಲ ಅಂತಂದ್ರೆ ಬೇಜಾರಾಗಲ್ವಾ ಪಾಪ ಅವ್ರ ಅತ್ತೆ ಮೇಲೆ ನಮಗೆ ದ್ವೇಷ ಐತೆ ಆದ್ರೆ ಅವಳ ಮೇಲೆ ಏನ್ ದ್ವೇಷ ಏನು ಇಲ್ವಲ್ಲ ಅವಳು ಈ ಮನೆ ಮಗಳಲ್ವಾ ಅವಳ ಮಾತಿಗೆ ಬೆಲೆ ಕೊಟ್ಟು ಹೋಗ್ತೀನಿ ಅಷ್ಟೇನೆ ಯಮ್ಮನ ಏನ್ ಮಾತಾಡ್ಸಲ್ಲ ನಾನು ಅವಳು ಅಷ್ಟು ಬಲವಂತ ಮಾಡಿ ಹೇಳೋಗಿದ್ದಾಳೆ ನೀವು ಬರ್ಲೇಬೇಕು ಅತ್ತಿಗೆ ಅಂತಾನ ಅದಕ್ಕೆ ಬರ್ತೀನಿ ಅದು ಅಲ್ದೇನೆ ನಮ್ಮ ಹುಡುಗರು ಬೇರೆ ಸುಮ್ನಿರಲ್ಲ ಇಲ್ಲಿ ನಾನು ಅವ್ರಿಬ್ರು ನೋಡ್ಕೊಂಡು ಇರಕ್ಕಾಗಲ್ಲ ಉಪ್ಪಿನಕಾಯಿ ನೋಡ್ಕೊಂಡು ಅದಕ್ಕೆ ನಾನು ಬರ್ತೀನಿ ಹೌದೇ ನಿನ್ನ ಹತ್ರ ನೀನು ಹೇಳ್ತಾ ಇರೋದು ನಿಜನಾ ಅಯ್ಯೋ ನೀನ್ ಬರಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಹುಡುಗನ ಕರ್ಕೊಂಡು ಹೋಗೋಣ ಬಿಡು ಅಂತಾನ ಹೆಂಗೋ ನೀನೇ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಸರಿ ಆಯ್ತು ಹೊರಡು ಬ್ಯಾಗಿಗೆ ತಕೊಂಡ ಹುಡುಗರ ಬಟ್ಟೆ ಗಿಟ್ಟೆ ಎಲ್ಲನ ಹೋಗೋಣ ನಾನು ನೀನು ನಿಮ್ಮ ಮಾವ ಎಲ್ಲರೂ ಹೋಗ್ಬಿಡೋಣ ಸರಿ ಆಯ್ತತೆ ನನಗೆ ಸ್ವಲ್ಪ ಕೆಲಸ ಐತೆ ಇಲ್ಲೇ ಗೌರಿಗೆ ಏನೋ ಹೇಳ್ಬೇಕು ಅವಳು ಬರ್ತೀನಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ಅವಳೇನ ಬಂದ್ರೆ ಅವಳು ಕರ್ಕೊಂಡು ಒಟ್ಟಿಗೆ ಹೋಗೋಣ ಎಲ್ಲರೂ ಸರಿ ನೀವು ಹಂಗೆ ಹೊರಡ್ರಿ ನಾನು ಹಂಗೆ ಗೌರಿ ಮಂತಕ್ಕೆ ಹೋಗ್ಬತ್ತೀನಿ ಇವ್ರಿಗೂ ಇಲ್ಲೇ ಇರ್ಲಿ ಹುಡುಗರು ಬರ್ತೀನಿ ಇಲ್ಲೇನೆ ಆಯ್ತು ಹೋಗಮ್ಮ ಜಲ್ದ್ ಬಾ ಸರಿ ಅತ್ತೆ ಆಯ್ತು ಏನ್ರಿ ಇದು ಇದು ನಮ್ಮ ನೇತ್ರನ ಇದೇನಿದು ಹಿಂಗೆ ಒಂದೇ ಸಲಕ್ಕೆ ಬದಲಾಗ್ಬಿಟ್ಲಲ್ಲ ಏನೋ ಹೊಟ್ಟೆಲಿ ಬತ್ತೀನಿ ಅಂತ ಹೇಳ್ತು ತಾನೆ ಯಮ್ಮಣಿ ಸರ್ ಹೋಗೋಣ ನಡಿ ಏಯ್ ಮಕ್ಳ ನಿಮ್ಮ ಅಮ್ಮನೂ ಬರ್ತಾಳಂತೆ ನಿಮ್ಮ ಅತ್ತೆ ಮನೆ ಗೃಹ ಪ್ರವೇಶಕ್ಕೆ ಹೆಂಗೋ ಬಿಡು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಕಳ್ಸಲ್ವೇನ ನಿಮ್ಮ ಅಮ್ಮಯ್ಯ ಅಂತ ತಿಳ್ಕೊಂಡಿದ್ದೆ ಅವಳು ಬರ್ತಾಳಂತೆ ಅವಳು ನಾವು ನೀವು ಎಲ್ಲರೂ ಒಟ್ಟಿಗೆ ಹೋಗೋಣ ನಡಿ ನಿಂಗೆ ಒಂದು ಇಟುಂಬಕ್ಕಿ ಕೊಡ್ತೀನಿ ಉಂಡ್ಬಿಡ್ರಿ ಇಲ್ಲೇನೆ ನಾನು ಆ ಎಮ್ಮಿಗೊಂದಿಟ ಹುಲ್ ತಂದು ಇಟ್ಟು ಬರ್ತೀನಿ ಹೋಗೋಣ ಎಲ್ಲನ ಸರಿ ಆಯ್ತು ಜಲ್ದ್ ಬಾ ಹೋಗಿ ಗೌರಿ 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 ಬಾರ ಇಲ್ಲಿ ಏನ್ ನೇತ್ರ ಏನ್ ಸಮಾಚಾರ ಏನೋ ಖುಷಿಯಾಗಿದ್ದಂಗಿದೀಯಾ ಏನಾಯ್ತು ಯಾವ್ದಾದ್ರು ಉಪ್ಪಿನಕಾಯಿ ಆರ್ಡರ್ ಸಿಕ್ತೆ ನಮಗೆ ದೊಡ್ಡದು ಏನಾದ್ರೂ ಉಪ್ಪಿನಕಾಯಿ ಆರ್ಡ್ರು ಸಿಗೋ ತರ ಲಕ್ಷಣ ಐತೆ ಕಣೆ ಅದಕ್ಕೆ ತವ್ರ ಮನೆಗೆ ಹೋಗೋಣ ನಾನು ನೀನು ನಮ್ಮೂರಿಗೆ ಹೋಗೋಣ ಹೊರಡು ಆರ್ಡರ್ ಸಿಗುತ್ತಾ ಅಲ್ಲಿ ಯಾವ ಆರ್ಡರ್ ಸಿಗುತ್ತೆ ಅಲ್ಲಿ ಯಾರು ಅಷ್ಟೊಂದು ದೊಡ್ಡ ಉಪ್ಪಿನಕಾಯಿ ಆರ್ಡರ್ ಕೊಡೋ ಅಂತಾರ ಇದ್ದಾರೆ ಅಯ್ಯ ಅಯ್ಯೋ ಅಲ್ಲಿ ಯಾರು ಇಲ್ಲ ಬೆಂಗಳೂರವರು ಶುಕ್ರವಾರ ಸೂಜಿ ಮನೆದು ಗೃಹ ಪ್ರವೇಶ ಅಲ್ವಾ ಅಲ್ಲಿಗೆ ಬರ್ತಾರಂತೆ ಅದೇ ಸೂಜಿಗೆ ಉಪ್ಪಿನಕಾಯಿ ಆರ್ಡರ್ ಕೊಡ್ತಾರಲ್ಲ ಬೆಂಗಳೂರವ್ರು ಯಾವ್ದೋ ಫ್ಯಾಕ್ಟ್ರಿಯವರು ಅಲ್ಲಿಗೆ ಬರ್ತಾರಂತೆ ಊರಿಗೆ ಅವತ್ತು ನಮ್ಮ ಅತ್ತೆ ಹೇಳ್ತಿತ್ತು ಅವರು ಬರ್ತಾರೆ ಅಂತಾನ ಸೂಜಿ ಹೇಳೋಗಳಂತೆ ಅವರು ಬರ್ತಾರೆ ಬಾರಮ್ಮ ಮಾತಾಡ್ಸವಂತೆ ಅಂತಾನ ಅದಕ್ಕೆ ನಮ್ಮ ಅತ್ತೆ ಹೋಗ್ತಾ ಇದ್ದಾಳೆ ನಮ್ಮ ಮಾವನ ಕರ್ಕೊಂಡು ನಮ್ಮ ಹುಡುಗರು ನಂಗೂ ಮೊದಲು ನಾನು ಕಳ್ಸಲ್ಲ ಅಂತಂದೆ ಆಮೇಲೆ ಅದು ಹೇಳಿದ್ಮೇಲೆ ನನಗೆ ಈಗ ಹಿಂಗೊಂದು ಐಡಿಯಾ ಬಂತು ಹೋಗಿ ನಾವು ಅವ್ರನ್ನ ಕೇಳ್ಕೊಂಡ್ರೆ ನಮಗೂ ಕೊಡ್ತಾರೆ ಆರ್ಡ್ರನ್ನ ಸೂಜಿ ಒಬ್ಬಳೆ ಕೊಡ್ತಾಳ ಉಪ್ಪಿನಕಾಯಿನು ನಾವು ಅವಳಿಗಿನ್ನ ಕಮ್ಮಿ ರೇಟ್ನಾಗೆ ಕೊಡ್ತೀವಿ ಸರ್ ಕ್ವಾಲಿಟಿನೂ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಒಪ್ಸ್ಕೊಂಡು ಬರೋಣ ಬಾ ಹೋಗೋಣ ಹೆಂಗೋ ನಿನಗೂ ಹೇಳಿದ್ಲಲ್ವ ಸೂಜಿ ಗೃಹ ಪ್ರವೇಶ ಐತೆ ಬರ್ರಿ ಅಂತಾನ ಗೃಹ ಪ್ರವೇಶಕ್ಕೆ ಹೋಗೋ ನೆಪದಾಗೆ ನಮ್ಮ ಕೆಲಸ ಮಾಡ್ಕೊಂಡ್ ಬರೋಣ ಬಾ ಅಲ್ವೇ ನೇತ್ರ ಹೋಗಲ್ಲ ಏನೋ ಆಸ್ತಿ ಭಾಗ ಕೇಳ್ತಾಳ ಯಮ್ಮ ದೇವಮ್ಮ ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಅವ್ರ ಮನೆಗೆ ಹೋಗ್ತೀಯಾ ಅಥವಾ ಏನಾದ್ರೂ ಅವ್ರನ್ನ ಮಾತ್ರ ಭೇಟಿ ಆಗಕ್ಕೆ ಹೋಗ್ತಾ ಇದೆಯಾ ಏನು ಗೃಹ ಪ್ರವೇಶಕ್ಕೆ ಹೋಗ್ತೀಯೋ ಅಯ್ಯೋ ಗೃಹ ಪ್ರವೇಶಕ್ಕೆ ಸುಮ್ಮನೆ ಹೋಗೋ ಥರ ಹೋಗೋದಷ್ಟೇನೆ ನಾವು ನಮ್ಮ ಮನೆಗೆ ಇದ್ರೆ ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಯಾರಿಗೆ ಗೊತ್ತು ಅಲ್ಲಿಗೆ ಹೋದ್ರೆ ಅವ್ರು ಬಂದೇ ಬರ್ತಾರೆ ಅವ್ರು ಯಾರು ಅಂತ ನಾವು ನೋಡೂ ಇಲ್ವಲ್ಲ ಎಲ್ಲ ನಾನು ನಿಂತ್ಕೊಂಡು ಮಾತಾಡ್ಸಕ್ಕೆ ಅದಕ್ಕೆ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ಬೇಕು ಎಲ್ಲರಿಗೂ ಆದ್ರೆ ನಮ್ಮ ಕೆಲಸ ನಾವು ಸಾಧನೆ ಮಾಡ್ಕೊಂಡ್ ಬರ್ಬೇಕು ಅಲ್ಲಿಗೆ ಅಷ್ಟೇನೆ ಇವತ್ತು ಸಾಯಂಕಾಲನೇ ಹೋಗ್ತಾ ಇದ್ದಾರೆ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲನ ನಾನು ಹೋಗ್ತಾ ಇದ್ದೀನಿ ನಮ್ಮ ಹುಡುಗನ ಕರ್ಕೊಂಡು ನಮ್ಮ ಅಯ್ಯಪ್ಪ ಬರಲ್ಲ ಅಯ್ಯಪ್ಪ ಕೆಲಸ ಟ್ಯಾಕ್ಟ್ರಿದು ಅದು ಇದು ಐತಿ ಅದಕ್ಕೆ ನಾನು ಹೊರಟಿದ್ದೀನಿ ನೀನು ಹೊರಡು ಹೋಗೋಣ ಹೌದಾ ಸರಿ ಆಯ್ತು ಬಿಡು ಬರ್ತೀನಿ ನಾನು ನೀನು ಇಬ್ರು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ದೇವಮ್ಮ ನಾನು ಮಾತಾಡ್ತೀನಿ ನೀನೇನು ಮಾತಾಡ್ತಿದ್ರು ಪರವಾಗಿಲ್ಲ ಬಿಡು ಅಯ್ಯೋ ನನಗೆ ಅಮ್ಮನ ಮಕ್ಕ ಕಂಡ್ರೇನೆ ಆಗಲ್ಲ ಈಗ ಬೇರೆ ಆಸ್ತಿ ಭಾಗ ತಗಸ್ತೀನಿ ಅಂತ ಹೇಳ್ದಾಗಿಂದಾನ ನನಗೆ ಸಿಟ್ಟು ಬತ್ತೈತಿ ಆದ್ರೆ ಏನ್ ಮಾಡೋದು ನಾವು ಮುಂದುವರಿಬೇಕು ಅಂದ್ರೆ ಹೋಗ್ಲೇಬೇಕು ಅಂತ ಮನಿಗೂ ಸೂಜಿನ ಒಬ್ಬಳು ಮಾತಾಡ್ಸೋದು ಅದೇ ಬರೋದು ಅಷ್ಟೇನಾ ಅಯ್ಯಮ್ಮ ಅಯ್ಯ ನಾನು ಮಾತಾಡ್ತೀನಿ ನಾವು ಅಂಬೋದು ಅಷ್ಟೇನೆ ಬರೋದು ಅಷ್ಟೇನೆ ನಾನು ಉಪ್ಪಿನಕಾಯಿ ಹಾಡು ಹಿಡಿಯೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಆಯ್ತಮ್ಮ ಹೋಗೋಣ ಹೇಳು ನಾನು ಬರ್ತೀನಿ ಹೊರಟಿರ್ತೀನಿ ಹೋಗೋಣ ಯಾಕೋ ನಮಗೂ 10,000 20,000 ರೂಪಾಯಿದು ಆರ್ಡರ್ ಸಿಕ್ಕಿದ್ರೆ ನಾವು ಇಂಥದ್ದೊಂದು ಮನೆ ಕಟ್ಟಿಸ್ಬೋದು ಕಣೆ ಗೌರಿ ಈಗ ಹೆಂಗೋ ಚೆನ್ನಾಗಿ ವ್ಯಾಪಾರ ಆಗ್ತಾ ಐತೆ ಈ ಥರ ದೊಡ್ಡ ಆರ್ಡರ್ ಸಿಕ್ಬಿಟ್ರೆ ನಮಗೆ ನಾವು ಅವಾಗ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು ಹೆಂಗೋ ಆ ದಿನ ಬೇಗ ಬರಲಿ ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ ಕಣೆ ನೇತ್ರ ದಿನಾನ